ನಮ್ದು ಕೇರನಗರ ತಾಲೂಕು ಎಲೆಮುದ್ನಳ್ಳಿ ಅಂತೇಳಿ ಆ ಗ್ರಾಮದಿಂದ ಬಂದಿರೋದು. ನನಗೆ ಕೆಲಸ ಮಾಡೋಕ್ಕೆ ಕೆಲಸ ಇರಲಿಲ್ಲ. ಆವಾಗ ಈ ತಾಯಿಯ ಬೇಡ್ಕೊಂಡ್ಮೇಲೆ ಕೆಲಸಗಳು ಚೆನ್ನಾಗಿ ಸಿಕ್ತು. ನಮ್ಮ ತಂದೆ ಆರೋಗ್ಯ ಕಣ್ಣು ಕಾಣ್ತಿದ್ದಿಲ್ಲ, ಅದಕ್ಕೋಸ್ಕರ ಬಂದಿದ್ದೀನಿ. ಈ ತಾಯಿ ದಯದಿಂದ ಒಳ್ಳೇದಾಗಲಿ ಅಂತ ಬೇಡ್ಕೊತಾ ಇದ್ದೀನಿ. ನಂದು ಅಷ್ಟು ನಮ್ಮದು ಇದು ನಮ್ಮ ಅಣ್ಣನೇ ಸ್ವಂತ, ನಮ್ಮ ಫ್ರೆಂಡು ಅಣ್ಣ. ಏನಂದರೆ ನಮ್ಮದು ಕೇರನಗರ ತಾಲೂಕು ಹೊಸೂರು ಹೋಬಳಿ. ನಾನು ತುಂಬ ಬೆಂಗಳೂರು ಕ್ಯಾಬ್ ಡ್ರೈವರು. ನಾನು ತುಂಬ ಜನ ಕರ್ಕೊಂಡು ಹೋಗಿದ್ದೀನಿ. ನಾನು ಅವಾಗ ಬಂದು ನನ್ನ ಮೊಬೈಲ್ ನನ್ನ ಗಾಡಿ ಎಲ್ಲ ಕಳೆದೋಗಿ ನನ್ನ ಗಾಡಿ ಇದ್ದಂಗಾಗಿ ಒಂದು 2 ತಿಂಗಳು ಎಲ್ಲರ ಕೆಲವು ಬಾಯಿ ಬಂದಾಗೆಲ್ಲ ಮುಗಿಸ್ಕೊಂಡಿದ್ದೀನಿ. ಕೈಯಾಗಿ ದುಡಿಯೋಕ್ಕಾಗಲ್ಲ. ಬರೀ 2 ತಿಂಗಳು ಕೂತಿದ್ಕೆ. ಆವಾಗ ಬರೀ ಮೊಬೈಲಲ್ಲಿ ಮೂಡಿ ಅಮ್ಮ ಹಿಂಗೆ ಬಂದಿದ್ದೀನಿ ಇಡ್ಸಲಿ ನನ್ನ ಬರೀ ಮೊಬೈಲೇ ಮುಕ್ಕೊಂಡಿದ್ದು. 4 ದಿವಸಕ್ಕೆ ₹1 ದುಡ್ಡಿಲ್ಲ ಗಾಡಿ ಕೈಗೆ ಬಂತು. ನಿಜವಲ್ಲ ತಾಯಿ ಪವಾಡ. ಅಂದ್ರೆ ಏನಂದ್ರೆ ಮನಸ್ಸು ಶುದ್ಧವಾಗಿರ್ಬೇಕು. ನಾವು ಗಂಜಿ ಕೊಡು ಶುದ್ಧವಾಗಿ ಬಂದು ಏನು ಕೆಲಸ ಮಾಡ್ತಾರೆ ಮಾಡ್ರೆ ಕೈಗೆ ಇರೋದು ಗ್ಯಾರಂಟಿ. ನಾವು ಇಷ್ಟು ಬಿಟ್ರೆ ಅವಳೇನು ಚಿನ್ನ ತಂದು ನೀವು ಚಿನ್ನ ಹಾರ ಹಾಕೋದು ಬೇಡ, ಏನು ಹಾಕೋದು ಬೇಡ. ಅವಳಿಗೇನು ಭಕ್ತಿ ಮನಸ್ಸು ಶುದ್ಧಾಗಿರ್ಲಿ. ಮನಸ್ಸು ಶುದ್ಧವಾಗಿತ್ತು ನೀವೇನು ಬೇಕಾದ್ರೂ ಮಾಡಿ. ಅವ್ಳು ಬೆನ್ನಿಂದ ನಿಂದಿಲ್ಲ ಅಂದ್ರೆ ಭಕ್ತಿಯಿಂದ ಬೆಳೆದ್ರೆ ಏನು ಬೇಕಾಗುತ್ತೆ ಅನ್ನೋದು.